ಏನ್ ದೇವ್ಕಿ, ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹಾಗಲ್ಲ ರೀ, ಏನೋ ದೇವ್ರ ದಯದಿಂದ ರಾಧಿಕಾ ವಿಷು ಮದುವೆ ಆಗೇ ಆಗತ್ತೆ ಅಂತ ನನಗೆ ಮುಂಚೆಯಿಂದಾನೇ ಅನ್ನಿಸ್ತಾ ಇತ್ತು. ಖಂಡಿತ ದೇವ್ಕಿ, ಎಲ್ಲ ದೇವ್ರಿಚ್ಛೆ. ಮಂಗಳಾರತಿ ಸಮಯ ಆಯ್ತು, ಬಾಬಾ. ಗಾಬರಿ ಆಗುವಂಥದ್ದು ಏನಿಲ್ಲ ರೀ, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. 2 ದಿವಸ ಬಿಟ್ಟು ಬರ್ತಾ ಇದ್ದೀನಿ. ಪ್ರಪಂಚ ಏನು ಮುಳುಗಿ ಹೋಗಲ್ಲ. ಮಾವ, 1 ನಿಮಿಷ ಮಾಡ್ತೀನಿ ಫೋನ್. ಏನು ರಮ್ಯಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ನನ್ನ ಗುಂಡಿಗೆಗೆ ಆಪತ್ತು ತರುವಂಥದ್ದು ಏನಾಗಿದೆ? ಇನ್ನೂ ಆಗಿಲ್ಲ ಮಾವ, ಮುಂದೆ ಆಗತ್ತೆ. ಏನದು? ಮನೆಯವರೆಲ್ಲ ಸೇರಿ ವಿಶುಗೆ 2ನೇ ಮದುವೆ ಮಾಡಕ್ ಹೊರಟಿದ್ದಾರೆ. ಏನು? ಅವ್ರು ಮಾತಾಡ್ತಿರೋದನ್ನ ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡೆ. ಬೆಳಿಗ್ಗೆಯಿಂದನೂ ಎಲ್ಲರೂ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ರು. ಆಗ್ಲೇ ನನ್ಗೆ ಅನುಮಾನ ಬಂದಿತ್ತು. ರಮ್ಯಾ, ನೀನು ಹೇಳಿದ್ದೆ ನಿಜ ಆದ್ರೆ ನಮ್ಮ ಪ್ರದೀಪ ಈ ಜನ್ಮದಲ್ಲಿ ಧರ್ಮಾಧಿಕಾರಿ ಆಗಲ್ಲ. ಬರೀ ಅಷ್ಟೇ ಅಲ್ಲ ಮಾವ, ಈ ಮದ್ವೆ ಆದ್ರೆ ನಾವು ಕೂಡ ಮನೆ ಬಿಡೋ ಪರಿಸ್ಥಿತಿ ಬರುತ್ತೆ. ವಿಶಾಖನ ಮನೆಯಿಂದ ಹೊರಗಡೆ ಹಾಕೋಕ್ ಪ್ಲಾನ್ ಮಾಡಿದ್ವಲ್ಲ, ಆಗ ನಮ್ಗೆ ಅಡ್ಡಿಯಾಗಿ ಬಂದಿದ್ ಯಾರು ಅಂತ ನೆನ್ಪಿದ್ಯಾ? ರಾಧಿಕಾ. ಹಾ, ಅವಳೆ. ಆ ರಾಧಿಕನೇ ವಿಶುನ ಮದ್ವೆ ಆಗ್ತಿರೋಳು. ಮದ್ವೆ ಆಲ್ಮೋಸ್ಟ್ ಫಿಕ್ಸ್ ಆದಾಗೆ. ವಿಶು ರಾಧಿಕನ್ ಜೊತೆ ಮಾತಾಡೋದು ಮಾತ್ರ ಬಾಕಿ ಇದೆ. ರಾಧಿಕಾ ಹೂ ಅಂದ್ಲು ಅಂದ್ರೆ ತಕ್ಷಣ ವಾಗ ಉದಿಸ್ಬಿಡ್ತಾರೆ. ಇಂಪಾಸಿಬಲ್. ರಮ್ಯಾ, ಈ ಮದುವೆ ನಡೆದ್ರೆ ನಮ್ಮ ಆಸೆ, ನಮ್ಮ ಕನಸು ಮಣ್ಣಪಾಲಾಗುತ್ತೆ. ಅದು ರಾಧಿಕಾನಂತ ಹುಡುಗಿನ ವಿಶ್ವ ಮದುವೆ ಆದ್ರೆ ಅವನು ತಡೆಯಕ್ಕೆ ಆಗಲ್ಲ. ಇಲ್ಲ, ಈ ಮದುವೆ ನಡಿಬಾರ್ದು, ನಾವು ಅದನ್ನು ತಡಿಲೇಬೇಕು. ಇವ್ರು ಯಾವಾಗ್ಲೂ ಹಾಗೆ, ಭಜನೆ ಸಂಕೀರ್ತನೆ ಅಂದ್ರೆ ಮುಗಿದು ಹೋಯ್ತು, ತಮ್ಮನ್ ತಾವು ಮರ್ತೇ ಬಿಡ್ತಾರೆ. ನಾವ್ ಯಾವತ್ತೂ ಕೇಳೇ ಇರ್ಲಿಲ್ಲ, ಇವತ್ತೇ. ಅಮ್ಮ, ಅಪ್ಪ ಏನಾದ್ರು ಈ ಕಡೆ ಬಂದಿದ್ರಾ? ಅಪ್ಪ ಇಲ್ಲಿ ಬಂದಿದ್ರಮ್ಮ? ಇಲ್ಲಮ್ಮ, ನಾನಂತೂ ಅವ್ರನ್ನ ನೋಡಿಲ್ಲ. ರಾಧಿಕಾ, ನಿಮ್ಮ ಅಮ್ಮನ ಹತ್ರ ನನಗೆ ಸ್ವಲ್ಪ ಮಾತಾಡೋದಿದೆ. ಬನ್ನಿ ದೇವ್ಕಿ, ನಾವು ಅಲ್ಲಿಗೆ ಹೋಗೋಣ. ಏನೇ ಆದ್ರೂ ಕೃಷ್ಣನ ಇಚ್ಛೆ ಇದ್ದ ಹಾಗೆ ಆಗುತ್ತೆ ಅಂತ ನೀವೇ ಹೇಳ್ತಿದ್ರಿ. ಅಂದಮೇಲೆ ನೀವ್ಯಾಕೆ ಪದೇ ಪದೇ ನನ್ನ ಹಿಂದೆ ಬರ್ತಿದ್ದೀರಾ? ಆ ಕೃಷ್ಣನ ಇಚ್ಛೆಯಿಂದನೇ ಈಗ ಹೀಗಾಗಿರೋದು.
ಅದನ್ನೇ ನಿನಗೆ ಹೇಳಬೇಕು ಅಂತಿದ್ದೀನಿ. ವಿಶು ಇಲ್ಲೇನು ಮಾಡ್ತಿದ್ಯಾ? ಇಲ್ಲಿ ಯಾರೋ ಗೆಸ್ಟ್ ಬಂದಿದ್ದಾರೆ, ಮಾತಾಡ್ಸೋಗೋ. ಸರಿ ಚಿಕ್ಕಪ್ಪ. ಮಾವ, ಮ್ಯಾಚ್ ನಾವು ಅನ್ಕೊಂಡ್ರೆ ಸೀರಿಯಸ್ ಆಗಿದೆ. ನಿನ್ನ ಮನೆಗೆ ಹೋಗು ಅಂತ ಹೇಳಿದ್ನಲ್ಲ, ಇನ್ನು ಇಲ್ಲೇ ಅಲ್ದಾಡ್ತಿದ್ಯಲ್ಲೇ, ಯಾಕೆ ಹೋಗ್ಲಿಲ್ಲ? ಅದು ಏನ್ ಬೆ ಯಾಕೆ ಹೋಗ್ಲಿಲ್ಲ? ಅಜ್ಜಿ, ಅದು ಅಪ್ಪ ಪೂಜೆ ಮುಗಿಸ್ಕೊಂಡು ಹೋಗು, ಪ್ರಸಾದ ತಗೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ಹೋಗ್ಲಿಲ್ಲ ಅಜ್ಜಿ. ನಿಮ್ಮ ಅಪ್ಪನ ಅಮ್ಮ ನಾನು ಹೇಳ್ತಾ ಇದ್ದೀನಿ, ಮನೆಗೆ ಹೋಗು. ಹೋಗೆ. ನೀನೇನಾದ್ರೂ ಒಳಗ್ ಬಂದ್ರೆ ನಾನ್ ನಿನಗೆ ಮಂಗಳಾರತಿ ಮಾಡ್ತೀನಿ. ಹುಷಾರ್. ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ.
ಪೂರ್ಣಚಂದ್ರ ಶಾಸ್ತ್ರಿಗಳೇ, ಮಂಗಳಾರತಿ ಮಾಡೋಣ ಅಲ್ವಾ? ಧರ್ಮಾಧಿಕಾರಿಗಳು ಕಾಣ್ತಾ ಇಲ್ವಲ್ಲ? ಧರ್ಮಾಧಿಕಾರಿಗಳೇ, ಮಹಾಮಂಗಳಾರತಿ ಮಾಡಿ. ನಮ್ಮನೆ ರಾಧಾರಾಣಿ ಆಗ್ತೀಯಾ? ಅವ್ರು ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಭ್ರಮೆ ಅಷ್ಟೆ. ಕೃಷ್ಣ, ಏನಾಗಿದೆ ನನ್ಗೆ? ನನ್ನ ಮನ್ಸಲ್ಲಿ ಆ ರೀತಿ ಭಾವನೆ ಹುಟ್ಟೋದೇ ತಪ್ಪು. ಇಲ್ಲ, ನಾನು ತಪ್ಪ ಕೇಳಿಸ್ಕೊಂಡೆ. ಇಲ್ಲ, ಇದು ತಪ್ಪು. ನೀ ಸರಿಯಾಗಿ ಕೇಳಿಸ್ಕೊಂಡೆ. ರಾಧಿಕಾ, ನನ್ನ ಮದುವೆ ಆಗ್ತೀಯಾ? ನಮ್ಮನೆ ರಾಧಾರಾಣಿ ಆಗ್ತೀಯಾ? ಅದರಲ್ಲಿ ಯೋಚನೆ ಮಾಡೋದೇನಿದೆ? ನಾನು ನಿನ್ನ ಮದುವೆ
ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ ಹೇಗ್ ಸಾಧ್ಯ? ನೀವ್ ನನ್ನ ಅಕ್ಕನ ಗಂಡ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನಾನು ಈ ಥರ ಕೇಳೋದಕ್ಕೆ ಕಾರಣ ಇದೆ. ಕಾರಣ ಏನೇ ಇರ್ಲಿ, ನೀವ್ ನನ್ನ ಭಾವ. ಈಗ ವಿಶಾಖ ನಿಮ್ ಜೊತೆ ಇಲ್ಲ. ಅವಳು ಯಾವುದೋ ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಹೋದ್ಲು ಅಂತ ನೀವು ನನ್ನ ಮದ್ವೆ ಆಗೋದಕ್ಕೆ ಹೊರಟಿದ್ದೀರಾ. ದಯವಿಟ್ಟು ನಿಮ್ಮ ಮನಸ್ಸನ್ನ ದುರ್ಬಲ ಮಾಡ್ಕೋಬೇಡಿ. ರಾಧಿಕಾ, ಮೊದಲು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ನಾನು ನಿಮ್ಗಾಗ್ಲೇನೆ ಹೇಳ್ದೆ, ನಮ್ಮಿಬ್ಬರ ಮಧ್ಯ ಹೇಳೋದಕ್ಕೆ ಕೇಳೋದಕ್ಕೆ ಏನು ಉಳ್ದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ರಾಧಿಕಾ, ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದು ವಿಶು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಮಗೂ ಒಂದು ಕ್ಷಣ ಒಪ್ಪೋದು ಕಷ್ಟ ಆಯಿತು. ಆದರೆ ನಾವೆರಡು ಕುಟುಂಬದವರು ಸಾಕಷ್ಟು ನೋವು ದುಃಖ ಅನುಭವಿಸಿದ್ದೀವಿ. ಇದಕ್ಕೆಲ್ಲ ಪರಿಹಾರ ಈ ಮದುವೆ ಅಂತ ಅನ್ನಿಸ್ತು. ಅದಕ್ಕೆ ವಿಶುನ್ ಒಂದು ಮಾತು ಕೇಳಿ ಆಮೇಲೆ ಬೇರೆ ಎಲ್ರಿಗೂ ತಿಳಿಸೋಣ ಅಂತ ಇಲ್ಲಿ ತನಕ ಯಾರಿಗೂ ಹೇಳಲಿಲ್ಲ. ಅಜ್ಜಿ, ನಿಜವಾಗ್ಲೂ ತುಂಬಾ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ. ನನಗಿದ್ರಿಂದ ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲ ಒಪ್ಪಿದ್ ನೋಡಿ, ಇದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಶು ರಾಧಿಕನ ಹತ್ರ ಮಾತಾಡಿ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಮುಂದಿನ ವಾರದಲ್ಲೇ ಮಾತುಕತೆ ನಿಶ್ಚಿತಾರ್ಥ ಇಟ್ಕೋಬಹುದು. ಶಾಸ್ತ್ರಿಗಳೇ, ನೀವು ಕೂತ್ಕೊಳ್ಳಿ, ನಾನೇ ಬಾಗಿಲು ತೆಗಿತೀನಿ.